ನಮ್ಮ ಈ ಪ್ರಶಾಂತ್ ಅನ್ನೋ ಒಬ್ಬ ಹುಡುಗ, ಅವರು ಮಿಸ್ಸಸ್ಸು ಅವರೆಲ್ಲ ಇಲ್ಲಿಗೆ ಬಂದಿರ್ತಾರೆ ಮನೆ ದೇವರಿಗೆ ಬಂದಾಗ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ ಅಂತೆಲ್ಲ ವಿಡಿಯೋ ಅಂತೆಲ್ಲ ಏನೋ ಈಗ ಒಂದು ಹೊಸದೊಂದು ಹುಟ್ಟಿಗೆ ಬಿಟ್ಟಿದೆ, ಅದನ್ನ ಮಾಡ್ತಾಯಿರ್ತಾರೆ. ಅದನ್ನು ಮಾಡ್ತಾಯಿದ್ದವ್ರು ಯಾರು ಗೊತ್ತಾ, ಇಲ್ಲಿ ಕೆಲವು ಬೆಂಗಳೂರು ಮತ್ತು ಹಾಸನ ಭಾಗದ ಕೆಲವು ಹುಡುಗರುಗಳು ಬೆಂಗಳೂರು ಸೈಡಿಂದ ಇಲ್ಲ ಬೇರೆ ಕಡೆಯಿಂದ ಆ ಜೋಡಿಗಳನ್ನ ಕರ್ಕೊಂಡು ಬಂದು ಅವ್ರಿಗೆ ಇಷ್ಟು ಹಣ ಅಂತ ಫಿಕ್ಸ್ ಮಾಡ್ಕೊಂಡು, ಅದು 1 ಲಕ್ಷ ಇಲ್ಲ 1.5 ಲಕ್ಷ ಆಗಿರ್ಬೋದು, ಪ್ರತಿ ವಾರ ತಿಂಗಳಲ್ಲಿ ಒಂದು 4 ದಿವಸ 5 ದಿವಸ ಕರ್ಕೊಂಡು ಬಂದು ಅವ್ರ ಹತ್ರ ಹಣ ವಸೂಲಿ ಮಾಡಿ ಇಲ್ಲಿ ಬಂದು ಶೂಟಿಂಗ್ ಮಾಡೋರು. ಈ ಹಿಂದೆ ಈಗ ಏನು ಗಲಾಟೆ ಆಯಿತು, ಈಗ ಏನು ಫೋಟೋಗ್ರಾಫರ್ ಬಂದಿದ್ರಲ್ಲ ಅವರು ಈ ವಾರದ ಹಿಂದೆ, ಒಂದು ವಾರ ಅಲ್ಲ, ಒಂದು 15 ದಿವಸದಿಂದ ಈ ಭಾಗದಲ್ಲಿ ಒಂದು ಇಲ್ಲಿ ತುಂಬ ಗ್ರಾಮಗಳಲ್ಲಿ ಒಂದು ಬೈರ್ಮುಡಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದವ್ರದ್ದೊಂದು ಇಲ್ಲೊಂದು ಮದುವೆ ಇದ್ದಾಗ ಅವನು ಅವರಿಗೆಲ್ಲರಿಗೂ ಬೈದು ಓಡಿಸಿರ್ತಾನೆ. ಹಿಂದೆನೂ ಬೈದಿರ್ತಾನೆ. ಅದಕ್ಕಿಂತ ಅದಾದ ಮೇಲೆ ಭಟ್ರಿಗೂ ಬೈತಾನೆ, ಏಯ್ ಈ ಭಟ್ಟ ಇವನಿಗಿದೇ ಕೆಲಸ ಕೊಂಡ್ರು ಅಂತ. ಯಾರು ಬಂದರೂ ಏಯ್ ನಿನ್ನ ಅಪ್ಪಂದ ದೇವಸ್ಥಾನ ನಿಂದೇನ ಅಂತ. ಅಂಥದ್ದು ಒಟ್ಟಿಗೆ ಒಂದು 4 ಜನ ಹುಡುಗರದ್ದು ಒಂದು ಟೀಮ್ ಇದೆ. ಆ ಹುಡುಗರುಗಳು ಇಲ್ಲಿ ಬಂದವರಿಗೆ ಎಲ್ಲರಿಗೂ ರೋಪ್ ಹಾಕೋದು, ಜೊತೆಗೆ ಅವನು ಕರ್ಕೊಬಂದ ಒಬ್ಬರು ಲೇಡೀಸ್ ಎಲ್ಲ ಈ ದೇವಸ್ಥಾನದ ಗರ್ಭಗುಡಿ ಈ ದೇವಸ್ಥಾನ ಗರ್ಭಗುಡಿದು ಆ ಕಟ್ಟೆ ಇದೆಯಲ್ಲ, ಆ ಕಟ್ಟೆ ಮೇಲೆ ಕಾಲಿಟ್ಕೊಂಡಿರ್ತಾರೆ. ಆವಾಗ ಇವರೆಲ್ಲ ಹೇಳ್ತಾರೆ, ಇದು ಕಾಲಭೈರವನ ಗರ್ಭಗುಡಿಯ ಹಿಂಭಾಗ, ಅಲ್ಲೆಲ್ಲ ಕಾಲಿಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಅಪ್ಪಂದೇನಾ ದೇವಸ್ಥಾನ ಇದು ಅವನು ಮಾಮೂಲಿ, ಅವ್ರೊಂದು 2-3 ಜನಕ್ಕೆ ಅದೇ ಕೆಲಸ, ಅವ್ರು ಬಂದವರಿಗೆಲ್ಲ ಅದೇ ಕೆಲಸ. ಭಟ್ರಿಗೆ ರೋಪ್ ಹಾಕೋದು. ಆಮೇಲೆ ಇಲ್ಲಿ ನಮ್ಮ 10-10 ಗ್ರಾಮದ ಮನೆದೇವರ ನಮ್ಮ ಹಳ್ಳಿ ಜನಗಳು ಬಂದರೆ ಅಲ್ಲಿ ಪೂಜೆ ಮಾಡೋಕ್ಕೆ ಇಲ್ಲ, ಕೈ ಮುಗಿಯೋಕ್ಕೆ ಬಿಡೋಟ್ಟಿಲ್ಲ. ಇವರುಗಳು ಥರದ ಡ್ರೆಸ್ಗಳು ಹಾಕ್ಯಂಡು ಬರೋದು, ಚಪ್ಪಲಿ ಹಾಕಿ ಬರೋದು, ಅಲ್ಲಿ ದೇವಸ್ಥಾನದೊಳಗೆ ಬಂದು ದೇವರಿಗೆ ಅಡ್ಡ ನಿಂತ್ಕೊಳ್ಳೋದು, ಇದೆಲ್ಲ ಉಪದ್ರ ಈಗ 3-4-5 ವರ್ಷದಿಂದ ನಡೀತಾ ಉಂಟು ಇಲ್ಲಿ. ನಾನು ಈಗ ಒಂದು 2-3 ವರ್ಷದಿಂದ ಬಂದು ಇಲ್ಲೊಂದು ಸುಮಾರು ಜನಿಗೆಲ್ಲ ಹೆದರಿಸಿ ಹೋಗಿದ್ದೆ. ಆದರೆ ನನ್ನ ಊರು ಇಲ್ಲಿಂದ ಒಂದು 15 ಕಿಲೋಮೀಟ್ರ್ 10 ಕಿಲೋಮೀಟ್ರ್, ನಾನು ಸಕಲೇಶ್ಪುರ ತಾಲೂಕೆ. ಆಮೇಲೆ ಇದು ನಮಗೆ ಇಲ್ಲಿ ಇನ್ನೊಂದು ಕಾಲ ಭೈರವ ಇದೆ, ದೇವರ ಮನೆ ಅಂತ, ಅದು ನಮಗೆ ಮನೆ ದೇವರು. ಹಾಗಾಗಿ ನಾನು ಇಲ್ಲಿ ಬರೋದು ಕಡಿಮೆ. ಆಮೇಲೆ ಏನಾಯಿತು, ಈ ಹುಡುಗರುಗಳು ಸಿಕ್ಕಾಪಟ್ಟೆ ರೋಪ್ ಹಾಕಿದ್ರು. ಯಾರೇ ಒಬ್ಬ ಸ್ವಾಭಿಮಾನಿ, ಒಬ್ಬ ನಮ್ಮ ಮಲೆನಾಡನು, ಒಬ್ಬ ಹಳ್ಳಿಯನು, ನಾವೆಲ್ಲ ಮಲೆನಾಡಿನವರು ಸ್ವಾಭಿಮಾನಿಗಳು. ನಾವು ಒಳ್ಳೆಯದಕ್ಕೆ ಇಲ್ಲ ಧರ್ಮಕ್ಕೆ ಇಲ್ಲ ದೇವರಿಗೆ ನಾವು ಸತ್ಯಕ್ಕೆ ನಾವು ಮಲೆನಾಡಿನವರು ನಮ್ಮ ಎದೆ ಮೇಲೆ ನಾವು ದಾರಿ ಬಿಟ್ಕೊಡ್ತೀವಿ. ಆದರೆ ನಮಗೆ ತೊಂದರೆ ಕೊಟ್ಟರೆ ನಾವು ತಿರುಗಿ ಬೀಳೋದಂತೂ ಗ್ಯಾರಂಟಿ. ಮೊನ್ನೆನೂ ಅದೇ ಆಗಿದ್ದು. ಪ್ರಶಾಂತನ ಮಿಸ್ಸಸ್ ಎದುರಿಗೆ ಅವರು ಸಿಕ್ಕಾಪಟ್ಟೆ ರೋಪ್ ಹಾಕ್ತಾರೆ. ಈಗ ಏನಾಗ್ಬಿಡ್ತು ಅಂದರೆ, ಇವರು ಪಾಪ ಇವ್ರಿಗೆ ವೀಡಿಯೋ ಮಾಡಲಿಲ್ಲ, ಅವ್ರು ಮಾಡಿದ್ನೆಲ್ಲ ಇವರು ವೀಡಿಯೋ ಮಾಡಲೇ ಇಲ್ಲ. ಇವ್ರದ್ದೇ ಅವರು ವೀಡಿಯೋ ಮಾಡಿ ಅದನ್ನ ಹೈಲೈಟ್ ಮಾಡಿ ನಾಟಕ ಆಡಿರು. ಆಮೇಲೆ ಏನಾಯಿತು, ಪ್ರಶಾಂತಗೂ ಬೇಜಾರಾಯಿತು. ಬೇರೆ ಆ ಜಾಗದಲ್ಲಿ ನಾನಿದ್ರೂ ಮಾಡೋದೆ, ಎಲ್ಲರಿಗೂ ಮಾಡೋದೆ. ಈಗ ಮೊನ್ನೆ ನಡೀತಲ್ಲ ಈ ಘಟನೆ, 3 ತಿಂಗಳ ಹಿಂದೆನೇ ನಡೆದೋಗ್ತಿತ್ತು. ನಾನು ಇಲ್ಲೊಂದು ಆನೆ ಹುಡ್ಕೊಂಡು ಬಂದೆ ನೋಡಿ. ಇವತ್ತಿಲ್ಲ ಆನೆ ಪಾಸಾಗಿದೆ. ಇಲ್ಲೊಂದು ಭಾರಿ ಒಂದು ಆನೆ ಬಂದಿದೆ, ಅದು ಈ ಭಾಗದ ಆನೆ ಅಲ್ಲ. ನಾನು ನೆನ್ನೆ ಹೋಗಿ ಕಾಡೊಳಗೆ ಹೋಗಿ ಅದನ್ನ ವೀಡಿಯೋ ಮಾಡ್ಕೊಂಡು ಬಂದೆ. ಇಲ್ಲೇ ಇದೆ, ಇಲ್ಲಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಆನೆ ಇದೆ. ಆನೆ ಹುಡ್ಕೊಂಡು ಬಂದಾಗ ನಂಗೆ 4-5 ಜನ ಡ್ರಗ್ಸ್ ಇವರೇ, ಅವರು ಗಾಂಜಾ ಎಳ್ಕೊಂಡು ನನ್ನ ಜೀಪಿಗೆ ಅಡ್ಡ ನಿಂತ್ಕೊಂಡ್ರು. ನನಗೆ ಮುಂದಕ್ಕೆ ಹೋಗಿ ಬಿಡಲೇ ಇಲ್ಲ, ಅಡ್ಡ ಬರೋಕ್ಕೆ ಶುರು ಮಾಡಿರು. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ನನಗೆ ಯಾಕೆ ಇನ್ನು ಇವ್ರಿಗೆ 4 ಬಡಿದ್ರೆ ಇನ್ನು ನಾಳೆ ಪೊಲೀಸ್ ಸ್ಟೇಷನು, ಅದು ಇದು ಕೋರ್ಟು, ಸಾಯ್ಲಿ ಇವ್ರು ಎಲ್ಲಾರ ಅಂತ ಹೇಳಿ ನನ್ನ ಕೆಲಸ ಏನು, ಆನೆ ಹುಡುಕೆ ಬಂದಿದ್ದು. ಹಾಗಾಗಿ ನಾನು ಈ ಬೆಟ್ಟ ಇದಲ್ಲ, ಬೆಟ್ಟದ ಆ ಭಾಗ ಮೂಡಿಗೆರೆ ತಾಲೂಕು, ಇದು ಸಕಲೇಶ್ಪುರ ತಾಲೂಕು. ನಾನು ಆ ಭಾಗದಲ್ಲಿ ಹೋಗಿ ಅಲ್ಲೆಲ್ಲೋ ಒಂದು ಸ್ವಲ್ಪ ಹುಡುಕಿ, ಆಮೇಲೆ ಅದು ಬರೀ ಹೆಜ್ಜೆ ಸಿಕ್ತು ಬಿಟ್ಟೋದೆ. ಹೀಗೆ ಇಲ್ಲಿ ಕಿರಿಕು ನಡೀತಲೇ ಇದೆ. ಯಾರು ಭಟ್ರು ಯಾವ ಪರಿಸ್ಥಿತಿಗೆ ಬಂದಿದೆ ಅಂದರೆ, ಭಟ್ರು ಬೇಗ ಒಂದು 6 ಗಂಟೆಗೆ ಬಂದು ಇವ್ರುಗಳ ಉಪದ್ರ ತಡೆಯೋಕ್ಕಾಗ್ದಲೇ 6 ಗಂಟೆಗೆ ಬಂದು ಬಾಗ್ಲಾಕ್ಯಂದು ಪೂಜೆ ಮಾಡೋದು. ಹಿಂದೂ ಪದ್ಧತಿ ಪ್ರಕಾರ ದೇವಸ್ಥಾನ ಬಾಗ್ಲಾಕ್ಯಂದು ಪೂಜೆ ಮಾಡೋಂಗಿಲ್ಲ. ಆದರೆ ಭಟ್ರ ಪರಿಸ್ಥಿತಿ ಆ ರೀತಿಯಾಗಿದೆ. ಮೊನ್ನೇನು ಅಷ್ಟು ವರ್ತನೆ ಮಾಡ್ತಾರೆ ನೋಡಿ. ಅಲ್ಲಿ ನಾಗರ ಬನ ಅಂತ ಇದೆ. ನಾಗ ಅಂದರೆ
ಅದು ಆದಿಶೇಷ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು. ಮೊನ್ನೆ ಅಲ್ಲಿ 3 ಜನ ಅಲ್ಲೇ ಟೆಂಟ್ ಹಾಕ್ಯಂಡು ಮಲಗಿದ್ದಾರೆ. ಅಲ್ಲಿ ಹೋಗಿ ಆ ವಾಶ್ರೂಮ್ ಒಳಗೆ ನೋಡಿ ಕಾಂಡೋಮ್ಗಳು. ಒಂದು ದೇವಸ್ಥಾನ ಅಂದರೆ ಅದ್ರ ಸುತ್ತ ಕರ್ಪೂರದ ಪ್ಯಾಕೆಟು, ಇಲ್ಲ ಊದುಬತ್ತಿ ಪ್ಯಾಕೆಟು, ಇಲ್ಲ ತೆಂಗಿನಕಾಯಿ, ಇಲ್ಲ ಬಾಳೆಹಣ್ಣು ಸಿಪ್ಪೆ ಬಿದ್ದಿರಬೇಕ್ಬಿಟ್ರೆ ಅಲ್ಲಿ ಹೋಗಿ ಅಲ್ಲಿ ನೋಡಿ ಹೋಗಿ ಅದರೊಳಗೆ ಏನು ಕುಲಗೆಟ್ಟು ಹೋಗಿದೆ. ಇದು ಒಂಥರ. ಆಮೇಲೆ ಏನಾಯಿತು, ಈ ಮನುಷ್ಯ ಒಬ್ಬ ಸ್ವಾಭಿಮಾನಿ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ದುಡಿಮೆಗಾರ. ಸ್ವಂತ ದುಡಿಮೆಯಿಂದ ಒಂದು 700-800 ಚೀಲ ಕಾಫಿ, ಒಂದು 25,000 ಕೆಜಿಗಿಂತ ಜಾಸ್ತಿ ಅಡಿಕೆ ಬೆಳೀತಿದ್ದಾನೆ. ಅವನು ಹಣ, ಅವನು ಪಾಪ್ತರಿಗೆ ಅವನು ಸಹಾಯ ಮಾಡೋದು ಬಿಟ್ಟರೆ ಅವನು ಯಾರ್ದು ಒಂದು ಪೈಸೆ ತಿಂದಾನಲ್ಲ. ಇವರೆಲ್ಲ ಅವನ ಮೇಲೆ ಏನೇನೋ ಮಾಡ್ತಾಯಿದ್ದಾರೆ. ಆ AI ತಂತ್ರಜ್ಞಾನದಿಂದ ಅದಿರಲಿ. ಆಮೇಲೆ ಅವನಿಗೂ ಬೇಜಾರಾಯಿತು. ಅವನ ಹೆಂಡತಿ ಎದುರಿಗೆ ಅವನು ಮರ್ಯಾದೆ ತೆಗೆದ್ರು. ಯಾರು, ಈಗಲೇ ಹೇಳ್ತೀನಿ, ಯಾರು ಅವರ ಹೆಂಡತಿಯರ ಎದುರಿಗೆ ಯಾರೂ ಮರ್ಯಾದೆ ತಕ್ಕನಕ್ಕೆ ರೆಡಿ ಇರಲ್ಲ. ಅವನ ಹೆಂಡತಿ ಕಳಿಸಿದ ಮೇಲೆ ಮತ್ತೂ ರೋಪಾಕಕ್ಕೆ ಬಂದರು. ಅವರು ಹೊಡೆದ್ರು. ಇವನೊಬ್ಬನೇ ಹೊಡೆದಿರೋದಲ್ಲ, ಅವರು ಒಂದು 7-8 ಜನ ಸೇರ್ಕೊಂಡು ಹೊಡೆದಾರೆ. ಆದರೆ ಇಲ್ಲಿ ಏನಾಗಿದ್ದು, ನಮ್ಮ ಹುಡುಗರು, ನಮ್ಮ ಈ ಮಲೆನಾಡು ಹುಡುಗರಿಗೆ ಈ ಪೋಟನ್ ಟಿ ವಿ ಗೊತ್ತಿಲ್ಲ. ಅವ್ರೇನು ಸ್ಟ್ರೈಟು ಎದೆ ಮುಂದಕ್ಕೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಅದು ಅವರಿಗೆ ಅನ್ಯಾಯ ಆದಾಗ ಅವ್ರು ಕೂತ್ಕೊಂಡು ಎಲ್ಲ ವೀಡಿಯೋ ಮಾಡಿರೋ, ಅದನ್ನ ಇಡೀ ಪ್ರಪಂಚಕ್ಕೆಲ್ಲ ಹಂಚಿರು. ಇಲ್ಲಿ ನೋಡಿದರೆ ಪ್ರೀ ವೆಡ್ಡಿಂಗ್ ಇದಕ್ಕೆ ಬಂದವರು ಅವ್ರಿಗೆ ಹಲ್ಲೆ ಮಾಡಿರೋಂಥ ಅದ್ರ ಹಿನ್ನೆಲೆ ಏನು ಅಂತ ಗೊತ್ತಾ ಇವರಿಗೆ? ಚಪ್ಪಲಿ ಹಾಕ್ಯಂದು ಹೋಗ್ತಾರೆ, ದೇವಸ್ಥಾನದೊಳಗೆ ಚಪ್ಪಲಿ ಹಾಕ್ಯಂದು ಹೋಗ್ತಾರೆ. ಇವ್ರು ಯಾರು ಮುಸಲ್ಮಾನರು ಅಲ್ಲ, ಕ್ರಿಶ್ಚಿಯನ್ಗಳಲ್ಲ. ಮುಸಲ್ಮಾನರು ಕ್ರಿಶ್ಚಿಯನ್ಗಳು ಆ ಥರ ಮಾಡಲೇ ಇಲ್ಲ. ಅವರು ನಮ್ಮ ಹಿಂದೂ ಇದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಅವರು ನಮ್ಮ ಸಂಪ್ರದಾಯ ಇದು ಮಾಡ್ತಾಯಿದ್ದಾರೆ. ಈ ನಮ್ಮ ಹಿಂದೂಗಳೇ ಈ ಚಪ್ಪರ್ಗಳಿದಾರಲ್ಲ, ಹಳ್ಳಿಯಲ್ಲಿ ಎಲ್ಲ ಮೋಸ ಮಾಡಿ, ದಗ ಮಾಡಿ, ಬಾಳೆಗೊನೆ ಇಲ್ಲ ಕೋಳಿ ಎಲ್ಲ ಕದ್ದು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡು ಅಲ್ಲಿ ಆವಂದ ಗೇಟ್ ಕೀಪರ್ ಆಗಿ ಅಲ್ಲಿಂದ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಂದು ಇಲ್ಲಿ ಸ್ಟೈಲ್ ಮಾಡೋದು. ಸರಿ, ಅವರು ಒಂದು ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿ ಬಂದವರು ಯಾರೇ ಆಗಲಿ, ಅವ್ರ ಮನೇಲಿ ಒಂದು ಸಂಪ್ರದಾಯ ಇರ್ತದೆ. ದೇವ್ರ ರೂಮು, ದೇವಸ್ಥಾನ ಎಲ್ಲ ಇರುತ್ತೆ. ಯಾರೇನು ಈ ಗೊತ್ತಿಲ್ಲದಲೇ ಏನೋ ಇದರಿಂದ ಅಮೇರಿಕದಿಂದ ಇಲ್ಲ ಲಂಡನ್ನಿಂದ ಬಂದಾರಲ್ಲ. ಆದರೆ ಇವ್ರುಗಳು ಇಲ್ಲಿ ಮಾಡೋದೆಲ್ಲ ಅದೇ ಕೆಲಸ. ಬರೋದು, ಚಪ್ಪಲಿ ಹಾಕೋದು, ಬಟ್ಟೆ ಹೆದರ್ಸೋದು, ಇದೇ ಮಾಡ್ತಾ ಇರೋದು. ಎಷ್ಟೊಂದು ಸಹಿಸೋಕ್ಕಾಗ್ತದೆ. ಆಮೇಲೆ ಇಂಥ ಪವಿತ್ರ ದೇವಸ್ಥಾನಗಳು ಆ ಕಾಲದಲ್ಲಿ ಹೊಯ್ಸಳರು ಬಂದು, ಆ ರಾಜ ಬಂದು ಇಲ್ಲಿ ನೋಡಿ, ಇಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ದೂರದಿಂದ ಈ ಕಲ್ಲು ಬಂಡೆಗಳನ್ನೆಲ್ಲ ತಂದು ಕಟ್ಟಿ ಇಷ್ಟು ಕಟ್ಟಿದ್ದಾರೆ. ಅದನ್ನ ನಮ್ಮ ಇಲ್ಲಿ ಪೂರ್ವಿಕರು, ನಾನಲ್ಲ, ಇವರೆಲ್ಲ ಇಲ್ಲಿ ಇಲ್ಲಿ ಈ ಭಾಗದ ಹಳ್ಳಿಯರು, ಇವರ ಹಿರಿಯರು, ಇವರು ಪೂರ್ವಜರು ಇದನ್ನ ಉಳಿಸ್ಕೊಂಡು ಬಂದರೆ. ಇಲ್ಲಿ 500-600 ಇಂಚು ಮಳೆ ಬೀಳ್ತದೆ. ಇಲ್ಲಿ ಮಳೆ ಅಳತೆ ಮಾಡೋರೇ ಇಲ್ಲ, ಏನಿದ್ರು ಕೆಳಗೆ ಮಾಡೋದು. ಆದರೆ ಇಲ್ಲೆಲ್ಲ ಅಡಿ ಲೆಕ್ಕ, 12 ಅಡಿ 24 ಅಡಿ ಅಲ್ಲ 24 ಇಂಚು ಮಳೆ. ಅಂಥ ಜಾಗದಲ್ಲಿ ಇಂಥ ಒಂದು ದೇವಸ್ಥಾನ ಇಷ್ಟು ಚೆನ್ನಾಗಿ ಉಳಿಸ್ಕೊಂಬಂದಾರೆ ಅಂದರೆ ಎಷ್ಟು ಶ್ರಮ ಪಟ್ಟಿರ್ಬೋದು. ದೇವಸ್ಥಾನ ತಂದು ಕಟ್ಟಿದ್ದಿಲ್ಲಿ 1200 ವರ್ಷದ ಇತಿಹಾಸ. ಆಮೇಲೆ ಅದೆಲ್ಲ ಆಯಿತು. ಅವರು ಫಸ್ಟ್ ಕೈ ಮಾಡಿರು. ಅವರು ಎಲ್ಲಿಂದಲೋ ಬಂದವರು ನಮ್ಮ ಮೇಲೆ ಕೈ ಮಾಡಿರೆ ನಮ್ಮರೇನಲ್ಲಿ ಸುಮ್ಮನೆ ಇರ್ತಾರ? ನಾವು ಸ್ವಾಭಿಮಾನಿಗಳು, ನಾವು ಮಲೆನಾಡಿನ ಜನ. ನಾನು ಹೇಳಲಿಲ್ವಾ, ನಮ್ಮದೇನಾರ ತಪ್ಪು ಇದ್ದರೆ ನಾವು ತಪ್ಪೇ ಮಾಡಲ್ಲ. ಹಂಗೇನಾರು ಇದ್ದರೆ ನಾವು ತಪ್ಪು ಒಪ್ಕೊಂತೀವಿ. ನಾವು ಅದೇ ಹೇಳ್ತೀವಲ್ಲ, ಸತ್ಯ ದೇವರಿಗೆ ನಮ್ಮ ಎದೆ ಮೇಲೆ ದಾರಿ ಬಿಡ್ತೀವಿ. ಅವತ್ತು ಕಡಿಮೆ ಜನ ಇದ್ದರೂ ಅಷ್ಟಾಯಿತು. ಇಡೀ ಹಳ್ಳಿಯರಿಗೆಲ್ಲ ಗೊತ್ತಾಗಿದ್ರು. ಸುಮಾರು 9 ಹಳ್ಳಿಯರು ಜನ ಎಲ್ಲರಿಗೂ ಗೊತ್ತಾಗಿದ್ರೆ ಏನಾಗ್ತಿತ್ತು ಇಲ್ಲಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.